ಏನು ಅಂಥದ್ದೇನಿಲ್ಲ ಸರ್, ನಮ್ಮೆಲ್ಲ ಓಡ್ತಾ ಇದೆ ಅಷ್ಟೇ. ಆ್ಯಕ್ಚುಲಿ ಹಬ್ಬ ಅಂದರೆ ರೇಟ್ ಜಾಸ್ತಿನೇ ಇರಬೇಕು. ಈ ಸತಿನ ಅಂಥದ್ದೇನು ನನಗೆ ಕಾಣ್ತಾ ಇಲ್ಲ. ಇಲ್ಲ ಆ ಥರ ನನಗೇನು ಅನಿಸಿಲ್ಲ ಸರ್. ಮಾಮೂಲಿ ಎಲ್ಲ ಆಚೆ ಕಡೆ ತೊಗೋತೀವಲ್ಲ ಅದೇ ಥರನೇ ಇದೆ. ಹೂವು ಸ್ವಲ್ಪ ಇದೆ, ರೇಟ್ ಇದೆ, ಹೂವು ಇದೆ ಜಾಸ್ತಿ. ಜಾಸ್ತಿ ಆಗಿದೆ. ಮತ್ತು ಹಬ್ಬದಲ್ಲಿ ಅವ್ರು ಬದುಕಬೇಕಲ್ಲಪ್ಪ. ಹಬ್ಬದ ದಿವಸ ಸೀಸನು ಬದುಕಲೇಬೇಕು, ನಾವು ತಗೊಳ್ಳೇಬೇಕು. ತಗೊಳ್ತೀವಿ ಅಂತ ಗೊತ್ತಿದೆ. ಮತ್ತು ಅವರು ಬದುಕಬೇಕು, ಅವರು ಹಬ್ಬ ಮಾಡಬೇಕು. ಕಂಪೇರೇ ಮಾಡೋಂಗಿಲ್ಲ. ಜನಸಂಖ್ಯೆನೂ ಜಾಸ್ತಿ ಆಗಿದೆ, ಮಳೆ ಬೆಳೆ ಕಡಿಮೆ ಆಗಿ ಅದಕ್ಕೆ ತಕ್ಕಂಗೆ ಅದು ಆಗ್ತಾನೇ ಇದೆ. ಕಮ್ಮಿ ಇದೆ. ಹೋದ ವರ್ಷಕ್ಕೆ ಈ ವರ್ಷ ಕಮ್ಮಿ ಲೆಕ್ಕ ಹಾಕಿದ್ರೆ ಕಮ್ಮಿ ಇದೆ. ವರ್ಷ ಹಿಂದಿನ ವರ್ಷ ಚೆನ್ನಾಗಿ ನಡೀತೆ ಬಿಸ್ನೆಸ್. ಈ ಸಲ ಇಲ್ಲ, ಏನು ದುಬಾರಿ ಆಗಿಲ್ಲ. ವರ್ಷಕ್ಕಿಂತ ಕಡಿಮೆನೇ ಇರೋದು ಈ ವರ್ಷ. ರೇಟ್ ಎಲ್ಲ ಜಾಸ್ತಿ ಇದೆ, ವ್ಯಾಪಾರ ಏನಿಲ್ಲ. ಹೂವು ಬೆಲೆ ಜಾಸ್ತಿ ಇದೆ ಸರ್. ಯಾವ ವರ್ಷನೂ ಈ ಥರ ಆಗಿಲ್ಲ. ಇದೆಲ್ಲ ತುಂಬ ರೀಸನೇಬಲ್ ಆಗಿದೆ ಸರ್, ಕಮ್ಮಿನೇ ಇದೆ. ಬರ್ತಾ ಇದ್ದಾರೆ ಅಣ್ಣ, ಅಷ್ಟೊಂದು ಏನು ತೊಂದರೆ ಇಲ್ಲ, ಬರ್ತಾ ಇದ್ದಾರೆ. ಬಟ್ ಈ ಸಲ ಸ್ವಲ್ಪ ಕಡಿಮೆ. ಸಿಲಿಂಡ್ರು ಎಲ್ರಿಗೂ ಸಿಗ್ತಾ ಇದೆ. ಈಗ ಒಂದು ತಿಂಗಳಿಗೆ 2-3 ಬುಕ್ ಮಾಡ್ಕೊಂಡು ಏಜೆನ್ಸಿಗಳವರೆಲ್ಲ ಅವರು ಹೋಟೆಲ್ಗಳಿಗೆ ಬ್ಲಾಕ್ ಮಾಡ್ಕೊತಾ ಇದ್ರು. ರೈತರಿಗೆ ಇವತ್ತು 25 ದಿನ ಕೊಟ್ರು ಒಂದು ಸಿಲಿಂಡ್ರು ಆ ಕುಟುಂಬಕ್ಕೆ 1.5 ಇಂದ 2 ತಿಂಗಳು ಬರುತ್ತೆ. ಅವ್ರೇನು ಮಾಡೋದು, ಬುಕ್ಕಿಂಗ್ ಮಾಡಿಸ್ಕೊಳೋದು, ಬ್ಲಾಕ್ ಮಾಡ್ಕೊಳೋದು. ಅದು ಏಜೆನ್ಸಿಗಳಿಂದ ಹಾಳಾಗೋಗಿರೋದೇ ಹೊರತು ಸಿಲಿಂಡ್ರದ್ದು ಯಾವುದೇ ಇದು ಇಲ್ಲ, ತೊಂದರೆ ಇಲ್ಲ. ಜನಸಾಮಾನ್ಯರಿಗೆ ಯಾವುದೇ ಇದಕ್ಕೂ ಇದಿಲ್ಲ. ಖರೀದಿ ಎಲ್ಲ ಪರವಾಗಿಲ್ಲ. ಇವಾಗ ಈ ವರ್ಷ ಏನೋ ರೇಟ್ ಎಲ್ಲ ಕಡಿಮೆ ಇದೆ, ಪರವಾಗಿಲ್ಲ ಈ ಸಲ. ಈ ಸತಿ ಹೂವು ರೇಟು, ತರಕಾರಿ ಬೆಲೆ ಎಲ್ಲ ಕಡಿಮೆನೇ ಇದೆ ಇವಾಗ ಈ ವರ್ಷ. ರೇಟ್ KG 200, 180, 250. ಕ್ವಾಲಿಟಿ ಮೇಲೆ ಹೂವು ಚೆನ್ನಾಗಿದ್ದಂಗೆ ರೇಟ್ ಮಾಮೂಲಿ. ಹಬ್ಬ ಆದರೆ ರೇಟ್ಗಳು ಯಾವಾಗಲೂ ಇರ್ತದೆ. ಮದುವೆ ಟೈಮು ಅದು ಇದೆಲ್ಲ ಆಗುತ್ತೆ. ಇದು ಇರಾನಿ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಆಗಿದೆ, ಇಂಡಿಯಾಗೆ ಎಫೆಕ್ಟ್ ಆಗಿದೆ.